ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮದವರು ಬಂದು ಮಕ್ಕಳನ್ನು ದಾಖಲೆ ಮಾಡಿ ಅವರಿಗೆ ಈಗ ತಾನೇ ಗಿಡ ನೆಟ್ಟು ಚಿಗುರೋ ಥರ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂದೆ ಒಳ್ಳೆಯದು ಆಗಲೇಬೇಕಂತ ನೀವೆಲ್ಲ ಆಶಿಸ್ಬೇಕಂತ ಊರಿನ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಕೇಳ್ಕೊಳ್ತಾ ಈ ಶಾಲೆ ಮುಂದೆ ಒಂದು ದೊಡ್ಡ ಶಾಲೆಯಾಗಿ ಬೆಳಿಬೇಕು. ಯಾಕೆಂದರೆ ಇದು ಪಟ್ಟಣಗಳಿಗೂ ದೂರ ಇದೆ, 4 ಕಿಲೋಮೀಟ್ರು. ಶಿರಾಗೋಕ್ಕೂ ದೂರ ಇದೆ. ಸುತ್ತಮುತ್ತ ಕೆರೆಗಳಲ್ಲಿ ಮದ್ದೆಹಳ್ಳಿ, ಸೀಗಳ್ಳಿ, ಉದ್ರಾಮಹಳ್ಳಿ, ರಂಗಾಪುರ ಎಲ್ಲ ಮಕ್ಕಳಿಗೆ ಬರ್ಬೋದು. ಒಂದು ಸ್ವಲ್ಪ ಅದು ತುಂಬ ಹತ್ರನೇ ಆಗುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬ ಅನುಕೂಲ ಆಗುತ್ತೆ. ಒಂದೆಲ್ಲ ದಾಖಲೆ ಮಾಡ್ಕೋಬೇಕಂತೇಳಿ ಊರಿನ ಗ್ರಾಮಸ್ಥರು ಕೇಳ್ಕೊಂತೀವಿ. ಇಷ್ಟೆಲ್ಲ ಮಾತಾಡ್ತೀವಿ. ನಮ್ಮ ಪರಿಚಯ ತುಂಬ 3 ಇಯರ್ಸ್ ಬ್ಯಾಕ್ ನಾವು ಒಂದು ಸ್ಕೂಲು ಶಿರಾದಲ್ಲಿ ಹುಡುಕ್ತಿದ್ದೀವಿ ರೂಮ್. ಬಟ್ ತುಂಬ ಕಷ್ಟಜೀವಿ, ತುಂಬ ಏನೋ ಒಂದು ಥಾಟ್ಸ್ ಇಟ್ಕೊಂಡು ಬಂದರು, ಏನಾದರೂ ಮಾಡಬೇಕು, ಯಾರಿಗೂ ಅನ್ಯಾಯ ಮಾಡಲ್ಲ, ಒಂದು ಸ್ವಲ್ಪ ಕೋಪ ಇದೆ, ಬಟ್ ಒಳ್ಳೆ ವ್ಯಕ್ತಿತ್ವ. ಹಾಗಾಗಿ ಇಂಥದ್ದಲ್ಲಿ ಶಾಲೆ ಮಾಡಬೇಕಂತ ಅವರು ನನಗೊಂದ್ಸರಿ ಹೇಳಿದರು ಮುಂದಲ್ಲೇ. ನಾನು ಬಿಫೋರ್ ಬಂದಿದ್ದೆ ಒಂದು ಲಾಸ್ಟ್ ವೀಕು, ನೋಡಿದೆ, ತುಂಬ ಖುಷಿ ಆಯಿತು. ಈ ಗ್ರಾಮಸ್ಥರು ಹೆಚ್ಚಿನಾಗಿ ನಿಮ್ಗೆ ಸಪೋರ್ಟ್ ಬೇಕು. ಖಂಡಿತ ಈ ಸ್ಕೂಲು ಒಂದು ಎಮ್ಮನ್ನು ಬೆಳೀತಿದೆ ಮುಂದೆ. ಯಾಕಂದರೆ ಅವ್ರಿಗೆ ಗುರು ಮತ್ತು ಗುರಿ ಎರಡೂ ಇದೆ. ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು. ಖಂಡಿತ ಒಳ್ಳೆಯ ಶಾಲೆ, ಒಳ್ಳೆ ಐಟಮ್ಸ್ ಎಲ್ಲ ನೋಡಿದೆ ನಾನು, ತುಂಬ ಖುಷಿ ಆಯಿತು. ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಇನ್ನೂ ಒಂದು ಉನ್ನತ ಸ್ಥಾನ ಬೆಳೆ. ನಾನು ಯಾವತ್ತೂ ಅವ್ರಿಗೆ ಧನ್ಯವಾದವಾಗಿರ್ತೀನಿ. ಟೀಚರ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಸ್ಥಳೀಯರು ಇಲ್ಲಿ ಬೇಕು, ಎಸೆನ್ಷಿಯಲ್ ಇದೆ. ಯಾಕೆಂದರೆ ನಾನು ಒಬ್ಬ ಹಳ್ಳಿಯಲ್ಲಿ ಓದನು, ನನಗೂ ಒಂದು ಆ ಟೈಮಲ್ಲಿ ಒಂದು ಒಳ್ಳೆ ಎಜುಕೇಷನ್ ಸಿಗಲಿಲ್ಲ, ತುಂಬ ಕಷ್ಟ ಆಯಿತು. ಹಾಗಾಗಿ ಇಲ್ಲಿ ಒಂದು ಒಳ್ಳೆ ಎಜುಕೇಷನ್ ಕೊಡೋಣ ಅಂತ ಒಂದು ಆಸಕ್ತಿ ಹೊಂದಿದರೆ ನೀವೆಲ್ಲ ಸಪೋರ್ಟ್ ಮಾಡಿ. ಮುಂದೆ ಅವ್ರು ದೇವರು ಒಳ್ಳೇದು ಮಾಡಲಿ. ಯಾವತ್ತೂ ಅವ್ರ ಬೆನ್ನೆಲುಬಾಗಿ ನಾವಿರೋದು ಅಂತ ಹೇಳ್ತಾ ದೇವರಲ್ಲಿ ಥ್ಯಾಂಕ್ ಯು. ಕ್ಲಾಸ್ ಅಂದರೆ ಉದ್ರಾಮನಹಳ್ಳಿಯ ಭಾಗದಲ್ಲಿ ಒಂದು ಶಾಲೆ ಬರುತ್ತೆ. ಇದು ಕುಗ್ರಾಮವಾಗಿದ್ದು ಈ ಭಾಗದ ಈ ಭಾಗದಲ್ಲಿ ಜಾಸ್ತಿ ರೈತಾಪಿ ವರ್ಗದವರೇ ಇದ್ದಾರೆ. ಅವರ ಮಕ್ಕಳ ಒಂದು ಶಿಕ್ಷಣಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಒತ್ತನ್ನು ಕೊಟ್ಟು ನಾವು ಶಿಕ್ಷಣವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಶ್ರೀ ರೇಣುಕಾ ಪರಮೇಶ್ವರಿ ಎಜುಕೇಷನ್ ಟ್ರಸ್ಟ್ ಅವರು ಈ ಒಂದು ದಿ ಆಲ್ಬರ್ಟ್ ಐನ್ಸ್ಟೀನ್ ಪಬ್ಲಿಕ್ ಶಾಲೆಯನ್ನು ಇವತ್ತು ತೆರೆದಿದ್ದೀವಿ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಕಡೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಆತ್ಮೀಯ ನಾಗರಿಕ ಬಂಧುಗಳೇ, ಆತ್ಮೀಯ ಪೋಷಕ ಬಂಧುಗಳೇ, ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ, ಈ ದಿನ ಶ್ರೀ ರೇಣುಕಾ ಪರಮೇಶ್ವರಿ ಎಜುಕೇಷನ್ ಟ್ರಸ್ಟ್ ರವರ ವತಿಯಿಂದ ಇಂದು ಈ ಒಂದು ಕುಗ್ರಾಮದಲ್ಲಿ ಪಟ್ಟನಾಯಕನಹಳ್ಳಿ ಕ್ರಾಸ್ ಉದ್ರಾಮನಹಳ್ಳಿಯಲ್ಲಿ ಇವತ್ತು ಒಂದು ದಿ ಆಲ್ಬರ್ಟ್ ಐನ್ಸ್ಟೀನ್ ಪಬ್ಲಿಕ್ ಸ್ಕೂಲನ್ನು ಇವತ್ತು ತೆರೆದಿದ್ದೇವೆ. ಈ ತೆರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಅತಿ ಮುಖ್ಯವಾಗಿ ಕಡಿಮೆ ಫೀಸ್ನಲ್ಲಿ ಮಕ್ಕಳಿಗೆ ಗುಣಮಟ್ಟವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಈ ಒಂದು ಸಂಸ್ಥೆಯನ್ನು ನಾವು ತೆರೆದಿದ್ದೀವಿ. ಈ ಶಾಲೆಯ ವೈಶಿಷ್ಟ್ಯಗಳು ಏನಪ್ಪ ಅಂತಂತಂದರೆ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಪೋಷಕರು ಮತ್ತು ಮಕ್ಕಳಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ನನ್ನ ಕೆಲಸವನ್ನು ಮೊಟ್ಟ ಮೊದಲನೇ ಕೆಲಸ ಆಗಿರುತ್ತೆ. ಈ ಸಂಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಅನುಭವಿ ಹಾಗೂ ಅರ್ಹ ಶಿಕ್ಷಕರ ಒಂದು ಬೋಧನೆ ಮಾಡೋದಕ್ಕೆ ಬರ್ತಾರೆ. ಈ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಆಟದ ಮೈದಾನ ಹಾಗೂ ಆಟದ ಸಾಮಾನುಗಳನ್ನು ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮಕ್ಕಳಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಈ ಮಕ್ಕಳಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಮಕ್ಕಳಿಗೆ ಸ್ನೇಹಿ ಪಾಠ್ಯಕ್ರಮ ಅಂದರೆ ಮಕ್ಕಳಿಗೆ ಪೂರಕವಾಗಿರ್ತಕ್ಕಂಥ, ಮಕ್ಕಳಿಗೆ ಇಷ್ಟಪಡ್ತಕ್ಕಂಥ ಒಂದು ಪಠ್ಯಕ್ರಮವನ್ನು ನಾವು ಇಟ್ಕೊಂಡು ಇವತ್ತು ಈ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗೆ ಇವತ್ತು ನಾವು ಶ್ರಮಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲಗಳ ಸಹಕಾರ ಬೇಕಾಗಿದೆ. ಅತಿ ಮುಖ್ಯವಾಗಿ ಈ ಭಾಗದ ಜನಗಳಿಗೆ ನಾನು ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಂದು ನ್ಯಾಯವನ್ನು ಕೊಡಿಸೋದಕ್ಕೆ ನಾನು ಅವಿರತವಾಗಿರ್ತಕ್ಕಂಥ ಒಂದು ಶ್ರಮವನ್ನು ಹಾಕಿ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಸಹ ಎಲ್ಲ ಪೋಷಕ ಬಂಧುಗಳು ಸಹ ಇವತ್ತು ತಮ್ಮ ಮಕ್ಕಳನ್ನು ಈ ಶಾಲೆಗೆ